ಕಿಡ್ನಿ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯರಿಗೂ ಬಹಳ ಮುಖ್ಯ. ಕಿಡ್ನಿ ಕ್ಯಾನ್ಸರು ಕಿಡ್ನಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಬೇರೆ ಎಲ್ಲಿ ಯಾವ ಕಡೆನೂ ಹರಡಿರೋದಿಲ್ಲ. ಸ್ಟೇಜ್ 1 ಕಿಡ್ನಿ ಕ್ಯಾನ್ಸರಲ್ಲಿ ಅದು ಬರೀ ಕಿಡ್ನಿ ಒಳಗಡೆ ಇರ್ತದೆ, ಆಮೇಲೆ ಕಿಡ್ನಿ ಟ್ಯೂಮರ್ ಅದು ಚಿಕ್ಕದಾಗಿರ್ತದೆ. ಈ ಒಂದು ಕಂಡೀಷನ್ನಲ್ಲಿ ನಾವು ಕಿಡ್ನಿ ಗಡ್ಡೆ ಮತ್ತು ಕಿಡ್ನಿ ಸಮೇತ ತೆಗಿಬೇಕಾಗುತ್ತೆ. ಅದನ್ನು ನಾವು ರ್ಯಾಡಿಕಲ್ ನೆಫ್ರೆಕ್ಟಮಿ ಅಂತ ಹೇಳ್ತೇವೆ. ಬಹಳಷ್ಟು ಮೂತ್ರದಲ್ಲಿ ರಕ್ತ ಹೋಗ್ತಾ ಇರ್ತದೆ. ಆ ರಕ್ತ ತಡೆಗಟ್ಟೋದಕ್ಕೆ ನಾವು ಕಿಡ್ನಿ ತೆಗಿಬೇಕಾಗುತ್ತೆ. ಹೇಗೆ ನಮ್ಮ ಕಿಡ್ನಿಯಲ್ಲಿ ಅದು ಗಡ್ಡೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ, ರೋಬೋಟಿಕ್ ಸರ್ಜರಿಯಲ್ಲಿ ನಾವು ಕಿಡ್ನಿ ಗಡ್ಡೆ ಮಾತ್ರನೇ ರಿಮೂವ್ ಮಾಡ್ಬೋದು, ಕಿಡ್ನಿಯನ್ನು ಉಳಿಸ್ಬೋದು. ಇಲ್ಲಿ ನಮ್ಮ ಮೇನ್ ಗೋಲ್ ಏನಿರ್ತದೆ ಅಂತಂದರೆ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್. ನಾವು ಟ್ರೀಟ್ಮೆಂಟ್ ಕೊಡಬೇಕು, ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಸರ್ವೈವಲ್, ಎಷ್ಟು ಮ್ಯಾಕ್ಸಿಮಮ್ ಸರ್ವೈವಲ್ ಬೆನಿಫಿಟ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಕಿಡ್ನಿಯಲ್ಲಿ ಕ್ಯಾನ್ಸರ್ ಇದೆ, ಅದು ಆಪ್ರೇಷನ್ ಮಾಡಬೇಕು, ಕಿಡ್ನಿ ತೆಗಿಬೇಕು ಅಂದಾಗ ಈಗ ಕಿಡ್ನಿ ಕ್ಯಾನ್ಸರ್ ನನಗೆ ಬಂದಿದೆ, ನನಗೆ ಸಾವು ಖಚಿತ, ನಾನು ಬದುಕೋದಿಲ್ಲ ಅದು ಕೇಳ್ತಾರೆ. ನಾನು ಎಲ್ರಿಗೂ ಹೇಳ್ದೇನೆಂದರೆ ಸಾವು ಅಂತ್ಯ ಅಲ್ಲ, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ರಿಂದ ಹಲವಾರು ರೋಗಗಳು ಬರ್ತಕ್ಕಂಥದ್ದನ್ನು ನಾವು ತಡೆಗಟ್ಟಬಹುದು. ಪಾರ್ಷಿಯಲ್ ನೆಫ್ರೆಕ್ಟಮಿ ಮಾಡಿದ್ರೆ ಒಂದು ಕಿಡ್ನಿ ರೋಗಿ ಕಿಡ್ನಿ ಕ್ಯಾನ್ಸರಿಂದ ವಿಮುಕ್ತ ಆಗ್ತಾನೆ, ಕಿಡ್ನಿ ಉಳಿತದೆ, ಕಿಡ್ನಿ ಕಾರ್ಯಕ್ಷಮತೆ ಉಳಿತದೆ, ಅವನು ದೀರ್ಘಕಾಲ ಬಾಳಬಹುದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಕಶ್ಮಲವನ್ನು ಹೊರಹಾಕೋದ್ರಲ್ಲಿ ಪ್ರಮುಖ ಅಂಗ ಅಂತ ಹೇಳಿದ್ರೆ ಅದು ಕಿಡ್ನಿ. ನಾವು ಅಂದ್ಕೊಂಡಿರ್ತೀವಿ ನಮ್ಮ ದೇಹದ ಬೇರೆ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಬರುತ್ತೆ, ಅದರಲ್ಲೂ ಕೂಡ ಮೋಸ್ಟ್ ಆಫ್ ದ ಕಾಮನ್ ಅಂತ ನಾವು ನೋಡೋದಾದರೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು ಅಥವಾ ಇನ್ಯಾವುದೋ ಭಾಗದಲ್ಲಿ ಕ್ಯಾನ್ಸರ್ ಬರಬಹುದು ಅಂತ. ಆದರೆ ಕಿಡ್ನಿಯಲ್ಲೂ ಕೂಡ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗಬಹುದು. ಹೀಗಾಗಿನೇ ಕಿಡ್ನಿ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಒಂದು ವೇಳೆ ಕಿಡ್ನಿ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದರ ಲಕ್ಷಣ ಏನಾದರೂ ಇರುತ್ತಾ, ಯಾಕೆ ಈ ಒಂದು ಕಿಡ್ನಿ ಕ್ಯಾನ್ಸರನ್ನು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಸಾದ್ ಮೈಲಾರಪ್ಪ, ಪ್ರೊಫೆಸರ್ ಆ್ಯಂಡ್ HOD ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಯೂರೋ ಆನ್ಕಾಲಜಿಸ್ಟ್, ರಾಮಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದರೆ ಸರ್, ಯಾವ ರೀತಿ ಆಗಿರುತ್ತೆ? ಈಗ ಪ್ರಥಮ ಹಂತದಲ್ಲಿ ಪತ್ತೆ ಆಯಿತು ಅಂದಾಗ ಅದಕ್ಕಿರುವಂಥ ಚಿಕಿತ್ಸೆ ಏನು, ಅಥವಾ ಸೆಕೆಂಡ್ ಅಥವಾ ಥರ್ಡ್ ಸ್ಟೇಜಲ್ಲಿ ಪತ್ತೆ ಆಯಿತು, ಅಡ್ವಾನ್ಸ್ ಸ್ಟೇಜಲ್ಲಿ ಬಂತು ಅಂದಾಗ ಹೇಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ಟ್ರೀಟ್ಮೆಂಟು ನಾವು ಯಾವಾಗಲೂ ಯಾವುದೇ ಒಂದು ರೋಗಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಯಾವ ಹಂತದಲ್ಲಿ ನಾವು ಹಲವಾರು ಲಕ್ಷಣಗಳನ್ನು ಗಮನಿಸಬೇಕಾಗುತ್ತೆ. ಒಂದು, ಯಾವ ಹಂತದಲ್ಲಿದೆ ಕ್ಯಾನ್ಸರ್. ಎರಡನೇದು, ರೋಗಿಯ ವಯಸ್ಸೆಷ್ಟಿದೆ, ರೋಗಿ ಆರೋಗ್ಯವಾಗಿದ್ದಾನ ಅಥವಾ ಬೇರೆ ಏನಾದ್ರೂ ಕೋಮಾರ್ಬಿಡಿಟಿಸ್ ಅಂತ ಹೇಳ್ತೇವೆ, ಏನಾದರೂ ತೊಂದರೆ ಇದೆಯಾ, ಹಲವಾರು ಒಂದು ಲಕ್ಷಣಗಳನ್ನು ಗಮನಿಸಬೇಕಾಗುತ್ತೆ. ನಾವು ಕಿಡ್ನಿ ಕ್ಯಾನ್ಸರನ್ನು ಮೊದಲನೇ ಹಂತ ಅಂತಂದ್ರೆ ಏನಂದರೆ, ಕಿಡ್ನಿ ಕ್ಯಾನ್ಸರು ಕಿಡ್ನಿಗೆ ಮಾತ್ರ ಸೀಮಿತವಾಗಿರ್ತದೆ, ಅದು ಬೇರೆ ಎಲ್ಲಿ ಯಾವ ಕಡೆನೂ ಹರಡಿರೋದಿಲ್ಲ. ಎರಡನೇ ಹಂತ ಅಂದರೆ ಕಿಡ್ನಿಯಲ್ಲಿ ಕ್ಯಾನ್ಸರು ಬಹು ದೊಡ್ಡದಾಗಿರ್ತದೆ, ಎರಡನೇ ಮತ್ತು ಮೂರನೇ ಹಂತದಲ್ಲಿ ದೊಡ್ಡದಾಗಿರ್ತದೆ. ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಲಿಂಫ್ ನೋಡ್ ಆಗಲಿ ಇನ್ವಾಲ್ವ್ ಆಗಿರ್ಬೋದು, ಅಥವಾ ದೊಡ್ಡ ರಕ್ತನಾಳಗಳಿರ್ತವೆ, ಇನ್ಫೀರಿಯರ್ ವೆನಕೇವಾ ಅಂತೇವೆ, ಅದರಲ್ಲಿ ಕೂಡ ಅದು ಹರಡಿರ್ಬೋದು. ಲಾಸ್ಟ್ 4ನೇ ಹಂತದಲ್ಲಿ ಏನಾಗುತ್ತೆ ಅಂದರೆ, ಅದು ನಮ್ಮ ಯಕೃತ್ ಲಿವರ್ಗೆ ಹರಡಿರ್ತಕ್ಕಂಥ ಸಾಧ್ಯತೆ ಇದೆ, ಶ್ವಾಸಕೋಶಕ್ಕೆ ಹರಡಿರ್ತಕ್ಕಂಥ ಸಾಧ್ಯತೆ, ಅಥವಾ ಬೇರೆ ಬೇರೆ ಅಂಗಾಂಗಗಳಿಗೆ ಹರಡಿರ್ತಕ್ಕಂಥ ಸಾಧ್ಯತೆ ಇದೆ. ಸೊ ನಾವು ಈಗ ಹಂತವಾಗಿ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅಂತ ಹೇಳಬೇಕಂದ್ರೆ, ಮೊದಲನೇ ಹಂತ ಅಥವಾ ಸ್ಟೇಜ್ 1 ಕಿಡ್ನಿ ಕ್ಯಾನ್ಸರ್ ಅಂತ ಏನು ಹೇಳ್ತೇವೆ, ಸ್ಟೇಜ್ 1 ಕಿಡ್ನಿ ಕ್ಯಾನ್ಸರಲ್ಲಿ ಅದು ಬರೀ ಕಿಡ್ನಿ ಒಳಗಡೆ ಇರ್ತದೆ, ಆಮೇಲೆ ಕಿಡ್ನಿ ಟ್ಯೂಮರು ಅದು ಚಿಕ್ಕದಾಗಿರ್ತದೆ, 7 ಸೆಂಟಿಮೀಟರ್ಗಿಂತಲೂ ಕಡಿಮೆ ಟ್ಯೂಮರ್ ಇರ್ತದೆ. ಸೊ ಅಂಥ ಕೇಸಲ್ಲಿ ನಮಗೀಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ನಮಗೆ ಈಗ ಲ್ಯಾಪ್ರೋಸ್ಕೋಪಿಕ್ ಮುಂಚೆ 30-40 ವರ್ಷದ ಹಿಂದೆ ಓಪನ್ ಸರ್ಜರಿ ಮಾಡ್ತಾ ಇದ್ರು, ಈಗ ಓಪನ್ ಸರ್ಜರಿ ಮಾಡೋದಿಲ್ಲ. ಈಗ ನಮಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಇದೆ, ನಮಗೆ ರೊಬೋಟಿಕ್ ಸರ್ಜರಿ ಇದೆ, ನಮ್ಮಲ್ಲಿ ಲೇಟೆಸ್ಟ್ ಡವಿಂಚಿ XI ರೋಬೋಟಿಕ್ ಮಷಿನ್ ಇದೆ. ಸೊ ರೋಬೋಟಿಕ್ ಸರ್ಜರಿಯಲ್ಲಿ ನಾವು ಕಿಡ್ನಿ ಗಡ್ಡೆ ಮಾತ್ರನೇ ರಿಮೂವ್ ಮಾಡ್ಬೋದು, ಕಿಡ್ನಿಯನ್ನು ಉಳಿಸ್ಬೋದು.
ಸೊ ಮುಂಚೆ ಕಿಡ್ನಿ ಗಡ್ಡೆ ಮತ್ತು ಕಿಡ್ನಿ ಸಮೇತವಾಗಿ ತೆಗಿತಾ ಇದ್ರು. ಈಗ ಮೊದಲನೇ ಹಂತದಲ್ಲಿ ಕಿಡ್ನಿ ತೆಗಿತಕ್ಕಂಥ ಅವಶ್ಯಕತೆ ಇಲ್ಲ. ರೋಬೋಟಿಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನಾವು ಬರೀ ಕಿಡ್ನಿ ಗಡ್ಡೆಯನ್ನು ಮಾತ್ರ ತೆಗಿಬೋದು. ಅದನ್ನ ನಾವು ಪಾರ್ಷಿಯಲ್ ನೆಫ್ರೆಕ್ಟಮಿ ಅಂತ ಹೇಳ್ತೇವೆ. ಪಾರ್ಷಿಯಲ್ ನೆಫ್ರೆಕ್ಟಮಿ ಮಾಡಿದ್ರೆ ಒಂದು ಕಿಡ್ನಿ ರೋಗಿ ಕಿಡ್ನಿ ಕ್ಯಾನ್ಸರಿಂದ ವಿಮುಕ್ತ ಆಗ್ತಾನೆ, ಕಿಡ್ನಿ ಉಳಿತದೆ, ಕಿಡ್ನಿ ಕಾರ್ಯಕ್ಷಮತೆ ಉಳಿತದೆ, ಅವನು ದೀರ್ಘಕಾಲ ಬಾಳ್ಬೋದು. ಇದು ಮೊದಲನೇ ಹಂತ. ಸೊ ನಾನು 2 ಮತ್ತು 3ನೇ ಹಂತ, ಆಗ ಕಿಡ್ನಿ ಕ್ಯಾನ್ಸರು ದೊಡ್ಡದಾಗಿರ್ತದೆ ಮತ್ತು ಪಕ್ಕದಲ್ಲಿ ಕೂಡ ಬೆಳ್ಕೊಂಡಿರುತ್ತೆ. ಈ ಹಂತದಲ್ಲಿ ನಾನು ಈಗೇನು ಮೊದಲನೇ ಹಂತದ ಶಸ್ತ್ರಚಿಕಿತ್ಸೆ ನಾನು ಹೇಳಿದ್ನೋ ಪಾರ್ಷಿಯಲ್ ನೆಫ್ರೆಕ್ಟಮಿ ಮಾಡೋಕ್ಕಾಗೋದಿಲ್ಲ. ಸೊ ಈ ಒಂದು ಕಂಡೀಷನ್ನಲ್ಲಿ ನಾವು ಕಿಡ್ನಿ ಗಡ್ಡೆ ಮತ್ತು ಕಿಡ್ನಿ ಸಮೇತ ತೆಗಿಬೇಕಾಗುತ್ತೆ. ಅದನ್ನು ನಾವು ರ್ಯಾಡಿಕಲ್ ನೆಫ್ರೆಕ್ಟಮಿ ಅಂತ ಹೇಳ್ತೇವೆ. ಕಂಪ್ಲೀಟ್ ಕಿಡ್ನಿ ತೆಗಿಬೇಕಾಗುತ್ತೆ, ರ್ಯಾಡಿಕಲ್ ನೆಫ್ರೆಕ್ಟಮಿ ಅಂತ ಹೇಳ್ತೇವೆ. ಆ್ಯಂಡ್ ರ್ಯಾಡಿಕಲ್ ನೆಫ್ರೆಕ್ಟಮಿ ಮಾಡಿದ ಮೇಲೆ ಪ್ರಾಬಬ್ಲಿ ಪೇಷಂಟ್ಗೆ ಅಡ್ಜುವೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಅವ್ರಿಗೆ ಟಾರ್ಗೆಟೆಡ್ ಥೆರಪಿ ಬೇಕಾಗ್ಬೋದು ಅಥವಾ ಇಮ್ಯುನೋಥೆರಪಿ ಬೇಕಾಗ್ಬೋದು. ಅದು ನಾವು ಒಂದು ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬಂದ ಮೇಲೆ ನಾವು ಡಿಸಿಷನ್ ತೊಗೊತೀವಿ ನೆಕ್ಸ್ಟು ಯಾವ ರೀತಿ ಅದು ಚಿಕಿತ್ಸೆ ಮುಂದುವರಿಸಬೇಕು ಅಂತ. ನಾವು ಈಗ ಕೊನೆ ಹಂತದ ಕಿಡ್ನಿ ಕ್ಯಾನ್ಸರ್ ಬಗ್ಗೆ ಮಾತನಾಡೋದಾದರೆ ಅದನ್ನು ಮೆಟಾಸ್ಟೆಟಿಕ್ ಕಿಡ್ನಿ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅಂದರೆ ಶ್ವಾಸಕೋಶಕ್ಕೆ ಅಥವಾ ಯಕೃತ್ಗೆ ಅಥವಾ ಬೇರೆ ಜಾಗದಲ್ಲಿ ಆಲ್ರೆಡಿ ಅದು ಹಬ್ಬಿರ್ತದೆ, ಸ್ಪ್ರೆಡ್ ಆಗಿರ್ತದೆ. ಈ ಥರ ಒಂದು ಕಾಲಘಟ್ಟದಲ್ಲಿ ನಾವು ಕ್ಯೂರ್ ಮಾಡ್ತೀವಿ, ಕಂಪ್ಲೀಟ್ ಗುಣಮುಖ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನಮ್ಮ ಮೇಯ್ನ್ ಗೋಲ್ ಏನಿರ್ತದೆ ಅಂತಂದರೆ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್. ನಾವು ಟ್ರೀಟ್ಮೆಂಟ್ ಕೊಡಬೇಕು, ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಸರ್ವೈವಲ್, ಎಷ್ಟು ಮ್ಯಾಕ್ಸಿಮಮ್ ಸರ್ವೈವಲ್ ಬೆನಿಫಿಟ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಸೊ ಕೊನೆ ಹಂತದಲ್ಲಿ ಯಾವ ರೀತಿ ನಮಗೆ ಶಸ್ತ್ರಚಿಕಿತ್ಸೆ ಇರ್ತದೆ ಅಂತಂದರೆ ಕೆಲವೊಮ್ಮೆ ನಾವು ಸೈಟೋರಿಡಕ್ಟಿವ್ ನೆಫ್ರೆಕ್ಟಮಿ ಅಂತ ಮಾಡಬೇಕಾಗುತ್ತೆ. ಅಂದರೆ ಏನು ಒಂದು ಟ್ಯೂಮರ್ ಬಲ್ಕ್ ಇರ್ತದೋ ಅದನ್ನು ಕಿಡ್ನಿ ಮತ್ತು ಟ್ಯೂಮರ್ ತೆಗೆಯೋದ್ರಿಂದ ಸೈಟೋರಿಡಕ್ಟಿವ್ ನೆಫ್ರೆಕ್ಟಮಿ. ಅಥವಾ ಕೆಲವು ಟೈಮ್ ಏನಾಗುತ್ತೆ, ಪೇಷಂಟು ಬೇರೆ ಕಡೆ ಹರಡಿದ್ರು ಕೂಡ ಭಾಳಷ್ಟು ಮೂತ್ರದಲ್ಲಿ ರಕ್ತ ಹೋಗ್ತಾ ಇರ್ತದೆ. ಆ ರಕ್ತ ತಡೆಗಟ್ಟೋದಕ್ಕೆ ನಾವು ಕಿಡ್ನಿ ತೆಗಿಬೇಕಾಗುತ್ತೆ. ಬಟ್ ಆದರೆ ಇದು ಕ್ಯೂರೇಟಿವ್ ಅಲ್ಲ, ಇದು ಪ್ಯಾಲಿಯೇಟಿವ್. ಸೊ ಅದನ್ನು ಕಿಡ್ನಿ ತೆಗೆದುಬಿಟ್ಟು ಆಮೇಲೆ ನಾವು ಇಮ್ಯುನೋಥೆರಪಿ ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದರೂ ಕೂಡ ಈವನ್ ಕೊನೆಯ ಘಟ್ಟದಲ್ಲಿ ಇದ್ದರೂ ಕೂಡ ಕಿಡ್ನಿ ಕ್ಯಾನ್ಸರ್ ನಾವು ಈಗ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದನ ಪೇಷಂಟ್ ಜಾಸ್ತಿ ದಿನ ಬದುಕಿರ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಕ್ವಾಲಿಟಿ ಆಫ್ ಲೈಫ್ ಕೂಡ ಚೆನ್ನಾಗಿರ್ತದೆ. ಸೊ ಹಂತ ಹಂತವಾಗಿ ಚಿಕಿತ್ಸೆನ ಎಕ್ಸ್ಪ್ಲೈನ್ ಮಾಡಿದ್ರಿ ಡಾಕ್ಟರ್. ಈಗ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಅದನ್ನ ಆಪರೇಷನ್ ಮಾಡಿ ತೆಗಿಬಹುದು, ಗೆಡ್ಡೆ ಮಾತ್ರ ತೆಗಿಬಹುದು, ಕಿಡ್ನಿಯನ್ನ ಉಳಿಸಬಹುದು ಅಂತ. ಅಂದ್ರೆ ಕಾಮನ್ ಆಗಿ ನೀವು ಹೇಳಿದ ಪ್ರಕಾರ ಯಾವ್ದಾದ್ರು ಒಂದು ಕಿಡ್ನಿಯಲ್ಲಷ್ಟೇ ಗೆಡ್ಡೆ ಇರುತ್ತೆ ಅಂತ. ಈಗ 4ನೇ ಹಂತದಲ್ಲಿ ಬಂದಿದ್ದಾರೆ, ಒಬ್ರು ಪೇಷಂಟ್ ಬಂದಿದ್ದಾರೆ ಅಂತ ಹೇಳಿದಾಗ ಒಂದು ಕಿಡ್ನಿಯಿಂದ ಇನ್ನೊಂದು ಕಿಡ್ನಿಗೆ ಆ ಕ್ಯಾನ್ಸರ್ ಗೆಡ್ಡೆಗಳು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದ್ದಿರಬಹುದಾ? ಒಂದು ಕಿಡ್ನಿಯಿಂದ ಇನ್ನೊಂದು ಕಿಡ್ನಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ನಾನು ಆಗ್ಲೇ ಹೇಳ್ದಂಗೆ 2ನೇ ಕಿಡ್ನಿಗೆ ಬರ್ತಕ್ಕಂಥದ್ದು ಚಾನ್ಸಸ್ ಓನ್ಲಿ 2-5%. ಅದು ಬಹಳಷ್ಟು ಕಡಿಮೆ. ಅಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರಬಹುದಾ ಸ್ಪ್ರೆಡ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಓಕೆ. ಸೊ ಅಂತ ಟೈಮಲ್ಲಿ ನೀವು 2 ಕಿಡ್ನಿ ಬಗ್ಗೆ ಕೂಡ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ನಾನು ಹೇಳಿದಾಗೆ ಅಂತ ಒಂದು ಕೊನೆಯ ಹಂತದಲ್ಲಿ ಇದ್ದಾಗ ನಾವು ಇಮ್ಯುನೋಥೆರಪಿ ಅಂತ ಏನಿದೆ, ನಮಗೆ ಈಗ ಇತ್ತೀಚೆಗೆ ಇಮ್ಯುನೋಥೆರಪಿ ನಮ್ಮ ಅವೈಲಬಿಲಿಟಿ ಇದೆ. ಇಮ್ಯುನೋಥೆರಪಿ ಉಪಯೋಗಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಓಕೆ. ಈಗ ಕ್ಯಾನ್ಸರ್ ಗೆಡ್ಡೆಗಳು ಕಿಡ್ನಿಯ ಯಾವ ಭಾಗದಲ್ಲಿ ಇದೆ ಅನ್ನೋದು ಪ್ರಮುಖವಾಗಿ ಅಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಲೊಕೇಶನ್ ಆಫ್ ದ ಟ್ಯೂಮರ್ ಇಂಪಾರ್ಟೆಂಟ್ ಆಗಿರುತ್ತೆ ಸರ್, ಹೇಗೆ ಅಂತ? ಹೌದು, ಲೊಕೇಶನ್ನು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾವು ಯಾವುದೇ ಒಂದು ಚಿಕಿತ್ಸೆ ಮಾಡಬೇಕಂದ್ರೆ ಅದು ಮೊದಲನೇ ಹಂತದಲ್ಲಿರಲಿ ಅಥವಾ 2ನೇ ಹಂತದಲ್ಲಿರಲಿ, ನಮಗೆ ಅದು ಕಿಡ್ನಿ ಗಡ್ಡೆ ರಕ್ತನಾಳಗಳ ಪಕ್ಕದಲ್ಲಿ ಇದ್ದರೆ ಅದು ಈವನ್ ಕೆಲವು ಟೈಮು ಪಾರ್ಷಿಯಲ್ ನೆಫ್ರೆಕ್ಟಮಿ ಮಾಡೋದಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ. ಆಮೇಲೆ ಎಷ್ಟು ಭಾಗ ಒಳಗಡೆ ಇದೆ, ಎಷ್ಟು ಭಾಗ ಎಂಡೋಫೈಟಿಕ್ ಆರ್ ಎಕ್ಸೋಫೈಟಿಕ್ ಅಂತೀವಿ, ಅದು ಅಂಶವನ್ನು ನಾವೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಹಲವಾರು ಅಂಶಗಳನ್ನು ಗಮನಿಸಬೇಕಾಗ್ತದೆ. ಆಮೇಲೆ ಅದು ಬರೀ ಕಿಡ್ನಿಗೆ ಸೀಮಿತವಾಗಿದೆಯಾ ಇಲ್ಲ ಅದು ಬೇರೆ ಕಡೆ ಕೂಡ ಹರಡಿದೆಯಾ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು
ಶಸ್ತ್ರಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಬೇಕಾಗ್ತದೆ. ಓಕೆ. ಈಗ ಕಾಮನ್ ಆಗಿ ಕಿಡ್ನಿ ಕ್ಯಾನ್ಸರ್ ಬಂತು ಅಂದ ತಕ್ಷಣ, ಈಗ ಡಿಟೆಕ್ಟ್ ಆಯಿತು, ನಿಮ್ಮ ಹತ್ರ ಪೇಷಂಟ್ ಬರ್ತಾರೆ ಅಂದಾಗ ಆ ಫ್ಯಾಮಿಲಿ ಅಥವಾ ಆ ಪೇಷಂಟ್ ಯಾವ ಕ್ವಶನ್ಸನ್ನು ಕೇಳ್ತಾರೆ? ಅಂದರೆ ನನಗೆ ಯಾಕೆ ಬಂತು ಡಾಕ್ಟರ್ ಅನ್ನೋ ಥರ ಕೇಳ್ತಾರೆ, ಅಥವಾ ಕಾಮನ್ ಆಗಿ ಅವರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಸರ್? ನಾವು ಒಂದು ಸರಿ ರೋಗಿಗೆ ನಿಮಗೆ ಕಿಡ್ನಿ ಕ್ಯಾನ್ಸರ್ ಇದೆ ಅಂತ ನಾವು ಯಾವಾಗ ಕೌನ್ಸಿಲಿಂಗ್ ಮಾಡ್ತೇವೋ ಹೇಳಿದ ತಕ್ಷಣ ಜನರಲಿ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಅವರ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರ್ತವೆ. ನಾನಿನ್ನು ಬದುಕದೇ ಇಲ್ಲ ಅನ್ನೋ ಥರದ ಮಟ್ಟಿಗೆ ಹೋಗಿರ್ತಾರೆ ಅನ್ಸುತ್ತೆ. ಹೌದು. ಫಸ್ಟ್ ಪ್ರಶ್ನೆ ನಮಗೆ ಕೇಳೋದು, ಈಗ ಕಿಡ್ನಿ ಕ್ಯಾನ್ಸರ್ ನನಗೆ ಬಂದಿದೆ, ನನಗೆ ಸಾವು ಖಚಿತ, ನಾನು ಬದುಕೋದಿಲ್ಲ ಅದು ಕೇಳ್ತಾರೆ. ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಈಗ ನಾವು ಇಲ್ಲ ಕಿಡ್ನಿಯಲ್ಲಿ ಕ್ಯಾನ್ಸರ್ ಇದೆ, ಅದು ಆಪ್ರೇಷನ್ ಮಾಡಬೇಕು, ಕಿಡ್ನಿ ತೆಗಿಬೇಕು ಅಂದಾಗ ಕಿಡ್ನಿ ತೆಗಿಲೇಬೇಕಾ ಅಥವಾ ಇಲ್ದಲೇ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಕಿಡ್ನಿ ತೆಗೆದ ಮೇಲೆ ಇದು ಕಿಡ್ನಿ ಕ್ಯಾನ್ಸರ್ ಅಂತ ಹೇಳಿದ ಮೇಲೆ ಅದು ಬರೀ ಕಿಡ್ನಿಯಲ್ಲಿದೆಯಾ ಅಥವಾ ಬೇರೆ ಅಂಗಾಂಗಗಳಿಗೆ ಏನಾದರೂ ಹರಡಿದೆಯಾ ಅಂತ ಪ್ರಶ್ನೆ ಉದ್ಭವ ಆಗ್ತದೆ. ಆಮೇಲೆ ಕಿಡ್ನಿ ತೆಗೆದ ಮೇಲೆ ಏನಾದರೂ ನನಗೆ ಕೀಮೋಥೆರಪಿ ಏನಾದರೂ ಕೊಡಬೇಕಾ ಅಥವಾ ಕೀಮೋಥೆರಪಿ ಅವಶ್ಯಕತೆ ಇಲ್ವಾ ಅಂತ ಕೇಳ್ತಾರೆ. ಆಮೇಲೆ ಇದೆಲ್ಲ ಒಂದು ಶಸ್ತ್ರಚಿಕಿತ್ಸೆ ಮುಗಿದ ನಂತರ ನನಗೆ ಮತ್ತೆ ಪದೇ ಪದೇ ಕಿಡ್ನಿ ಕ್ಯಾನ್ಸರ್ ಮತ್ತೆ ಬರ್ತದ, ಅದು ರಿಕರೆನ್ಸ್ ಏನಾದ್ರೂ ಇರ್ತದ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಇದು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಈ ರೋಗಿಗಳಿಗೆ ಡೀಟೈಲ್ಡಾಗಿ ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ಓಕೆ ಓಕೆ. ಈ ಒಂದು ವಿಚಾರದಲ್ಲಿ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಇದಾವೆ ಅಂತ ನಿಮಗೆ ಅನಿಸುತ್ತೆ ಸರ್? ಏನಾದರೂ ಹಲವಾರು ಮಿತ್ಸ್ ಇರ್ತದೆ. ಇದು ಬಹಳಷ್ಟು ಮಂದಿಯಲ್ಲಿ ಏನು ಒಂದ್ಸರಿ ಕಿಡ್ನಿ ಕ್ಯಾನ್ಸರ್ ಬಂತು ಅಂದರೆ ನಾನು ಬದುಕೋದಿಲ್ಲ, ಸಾವು ಖಚಿತ ಅಂತ ಹೇಳ್ತಾರೆ. ಸೊ ನಾನು ಎಲ್ರಿಗೂ ಹೇಳ್ದೇನೆಂದರೆ ಸಾವು ಅಂತ್ಯ ಅಲ್ಲ. ಸೊ ಕಿಡ್ನಿ ಕ್ಯಾನ್ಸರ್ ಇದ್ದರೂ ಕೂಡ ಹಲವಾರು ಜನಗಳು ಇದು ಹಂತವಾಗಿ ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮೊದಲನೇ ಹಂತದಲ್ಲಿ ಚೆನ್ನಾಗಿ ಚಿಕಿತ್ಸೆ ಕೊಡ್ಬೋದು, ಆ ಶಸ್ತ್ರಚಿಕಿತ್ಸೆ ಮಾಡ್ಬೋದು, ಅವರು ಚೆನ್ನಾಗಿ ನಾರ್ಮಲ್ಲಾಗಿ ಜೀವನವನ್ನು ನಡೆಸ್ಕೊಂತಕ್ಕಂಥ ಬಹುದಿನ ಇರ್ತಕ್ಕಂಥ ಸಾಧ್ಯತೆ ಇದೆ. ಅದು ಸಾವು ಅಂತ ಯಾರನ್ನು ಅದಕ್ಕೆ ಅವರೇ ಲೇಬಲ್ ಹಾಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಎರಡನೇ ಮಿತ್ ಏನಂತಂದರೆ, ಕಿಡ್ನಿ ಕ್ಯಾನ್ಸರ್ ಬಂದವ್ರಿಗೆಲ್ಲನ ಕೀಮೋಥೆರಪಿ ಕೊಡಬೇಕಾಗುತ್ತಾ ಅಂತ ಕೆಲವ್ರಿಗೆ ಮಿತ್ತಿದೆ. ಸೊ ಎಲ್ರಿಗೂ ಕೀಮೋಥೆರಪಿ ಅವಶ್ಯಕತೆ ಇರೋದಿಲ್ಲ. ಈಗ ನಾನು ಮೊದಲನೇ ಹಂತ ಅಂತ ಏನು ಹೇಳಿದೆ, ಮೊದಲನೇ ಹಂತದಲ್ಲಿ ಪಾರ್ಷಿಯಲ್ ನೆಫ್ರೆಕ್ಟಮಿ ಮಾಡಿದ್ರೆ ಬೇರೆ ಯಾವುದೂ ಚಿಕಿತ್ಸೆ ಬೇಕಾಗೋದಿಲ್ಲ. ಇವನ್ ಎರಡನೇ ಹಂತದಲ್ಲೂ ಬೇರೆ ಚಿಕಿತ್ಸೆ ಅನಗತ್ಯ. ಓನ್ಲಿ ಅದು ಯಾವಾಗ ಅಂತಂದರೆ ಮೂರನೇ ಹಂತ ಮತ್ತು ನಾಲ್ಕನೇ ಹಂತದಲ್ಲಿ ಅದು ಒಂದು ಕೀಮೋಥೆರಪಿ ಚಿಕಿತ್ಸೆ ಅವ್ರಿಗೆ ಬೇಕಾಗ್ಬೋದು. ಓಕೆ ಓಕೆ ಓಕೆ. ಡಾಕ್ಟರ್, ನಿಮ್ಮ ಅನುಭವದಲ್ಲಿ ಅಥವಾ ನಿಮ್ಮ ಈ ಒಂದು ವೈದ್ಯಕೀಯ ಅನುಭವದಲ್ಲಿ ಈ ಥರ ಕೇಸ್ಗಳು ಬಂದಾಗ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅನ್ನೋ ಥರದ್ದು ಅಥವಾ ಏನೋ ಒಂದು ನಿಮಗೆ ಹಂಚ್ಕೊಳ್ಬಹುದಾದಂಥ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಹೇಗೆ ಅಂತ? ನನ್ನ ಅನುಭವದಲ್ಲಿ ಭಾಳಷ್ಟು ಇನ್ಸ್ಪೈರಿಂಗ್ ಸ್ಟೋರಿಗಳು ಇದ್ದಾವೆ. ಆದರೆ ಇವತ್ತು ಒಂದು ಉದಾಹರಣೆಗೆ ಹೇಳಬೇಕಂದ್ರೆ, ನನಗೆ ಭಾಳ ಆಪ್ತರಾದವರು ಒಬ್ಬರು ಒಂದು ಸರಿ ಬಂದು ಭೇಟಿ ಮಾಡಿದ್ರು. ಇದು ಕ್ಯಾಶುವಲ್ ಭೇಟಿ ಮಾಡಿದ್ರು. ಭಾಳ ಖುಷಿಯಿಂದ ನಾನು ಈಗ ಅಮೆರಿಕಾಗೆ ಹೊರಟಿದ್ದೇನೆ. ಅವರು ಭಾಳ ಒಂದು ಫುಟ್ಬಾಲ್ ಸ್ಪೋರ್ಟ್ಸ್ ಪರ್ಸನ್ ಮತ್ತು ಫುಟ್ಬಾಲ್ ಬಗ್ಗೆ ಬಹಳಷ್ಟು ಪ್ರೇಮ. ಸೊ ಫಿಫಾ ಫುಟ್ಬಾಲ್ ನೋಡೋದಕ್ಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾನೆ. ಹೋಗೋದಕ್ಕೆ ಮುಂಚೆ ನಿಮಗೆ ಒಂದು ಸರಿ ಭೇಟಿ ಮಾಡಿ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಅಂತ. ಹಾಗೆ ಕ್ಯಾಶುವಲ್ ಒಂದು ಕಾನ್ವರ್ಸೇಷನಲ್ಲಿ ಬೇರೆ ಏನಾದರೂ ತೊಂದರೆ ಇದೆಯಾ, ಸಮಸ್ಯೆ ಇದೆಯಾ ಅಂತ ಕೇಳಿದಾಗ ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾನೆ, ನನಗೆ ಕೆಲವು ಟೈಮು ಮೂತ್ರ ಏನೋ ಉರಿ ಬರ್ತದೆ ಅಷ್ಟು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವರು ಭಾಳ ಆಪ್ತರಾದ್ರಿಂದ, ಎನಿವೇ ನೀವು ಅಮೆರಿಕಾ ಪ್ರಯಾಣ ಬೆಳೆಸ್ತಾ ಇದ್ರಿ, ಹೋಗೋದಕ್ಕೆ ಮುಂಚಿತವಾಗಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಒಂದು ಸರಿ ಮಾಡಿಸಿ ನೋಡೋಣ, ಒಂದು ಯೂರಿನ್ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡ್ ಅಂತ ನಾನು ಅವ್ರಿಗೆ ಸಲಹೆ ಕೊಟ್ಟೆ. ಹಾಗಾಗಿ ಅವರು ಇಲ್ಲ, ಅಮೆರಿಕಾದಿಂದ ಬಂದ ಮೇಲೆ ನಾನು ಒಂದು 2 ತಿಂಗಳ ಆದಮೇಲೆ ಬಂದ ಮೇಲೆ ಮಾಡಿಸ್ತೇನೆ ಅಂತಂದು ಆದರೂ ಕೂಡ ನಾನು ಇಲ್ಲ, ಒಂದು ಸರಿ ಮಾಡಿಸಿ, ಅದು ಈಗಲೇ 10 ನಿಮಿಷದಲ್ಲಿ ನಿಮಗೆ ಸ್ಕ್ಯಾನಿಂಗ್ ಬರ್ತದೆ ಅಂತ ನಾನು ಹೇಳಿದಾಗ ನನ್ನ ಸಲಹೆ ಅಂತ ಅವರು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ರು.
ಆದರೆ ಅಲ್ಲಿ ಸರ್ಪ್ರೈಸಿಂಗ್ ಏನಂತಂದರೆ 2 ಸೆಂಟಿಮೀಟರ್ ಕಿಡ್ನಿ ಟ್ಯೂಮರ್ ಇತ್ತು ಅದರಲ್ಲಿ. ಸೊ ತಕ್ಷಣ ಅವ್ರಿಗೆ ನಿಮ್ಮ ಕಿಡ್ನಿಯಲ್ಲಿ ಆದರೆ ಅವ್ರಿಗೆ ಅದನ್ನು ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಆರೋಗ್ಯವಾಗಿದ್ದೀನಿ, ಯಾವ ಲಕ್ಷಣ ಇಲ್ಲ, ನನಗೇನು ತೊಂದರೆ ಇಲ್ಲ, ಅದೇ ಹೇಗೆ ಇದು ಅಂತ. ಇಲ್ಲ, ಇದು ಗಡ್ಡೆ ಇದೆ, ಯಾವುದಕ್ಕೂ ನೀವು ಒಂದು ಅರ್ಜೆಂಟು CT ಸ್ಕ್ಯಾನ್ ಮಾಡಿಸಿ ಅದೇನು ಅದರ ಲಕ್ಷಣ ಏನು, ಗಡ್ಡೆ ಲಕ್ಷಣ, ಅದು ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಇಲ್ಲೋ ಅಂತ ನಮಗೆ ಗೊತ್ತಾಗ್ತದೆ ಅಂತ ನಾನು ಅವ್ರಿಗೆ ಇನ್ಸಿಸ್ಟ್ ಮಾಡಿದಾಗ ಒಂದು CT ಸ್ಕ್ಯಾನ್ ಮಾಡಿಸಿದ್ದು. ಆಗ ನಮಗೆ ಖಚಿತವಾಯಿತು ಇದು ಕಿಡ್ನಿ ಕ್ಯಾನ್ಸರ್ ಅಂತ. ಸೊ ತಕ್ಷಣವೇ ಅವ್ರಿಗೆ ಕನ್ವಿನ್ಸ್ ಮಾಡಿ ಆಗ ರೋಬೋಟಿಕ್ ಸರ್ಜರಿ ಮಾಡಿ ಬರೀ ಕಿಡ್ನಿ ಗಡ್ಡೆ ಮಾತ್ರ ತೆಗೆದು ಕಿಡ್ನಿ ಉಳಿಸಿದ್ವಿ. ಆಮೇಲೆ ಅದು ಹಿಸ್ಟೋಪೆಥಾಲಜಿಯಲ್ಲಿ ಅದು ಕ್ಯಾನ್ಸರ್ ಅಂತ ಬಂತು. ಸೊ ಅವರು ನೆಕ್ಸ್ಟು ಅವರು ಫಾಲೋಅಪ್ ಬಂದಾಗ ಹತ್ಕೊಂಡು, ಸೊ ನೀನು ನನ್ನ ಜೀವ ಉಳಿಸ್ಬಿಟ್ಟೆ, ನಾನು ಅಮೇರಿಕಾ ಪ್ರವಾಸ ಅಂತ ಹೋಗಿದ್ರೆ 2 ತಿಂಗಳು ಹೋಗಿದ್ರೆ ಅದು ಉಲ್ಬಣ ಆಗಿ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ಸು ಇತ್ತು ಅಂತ ಭಾಳ ಎಮೋಷ್ನಲ್ ಆಗಿ ಆದರೂ ಇದು ಒಂದು ಮರೆಯಲಾಗದಂಥ ಘಟನೆ. ಹೇಗೆ ಏನೂ ಲಕ್ಷಣಗಳು ಇಲ್ಲದೆ ಇದ್ದರೂ ಕೂಡ ಹೇಗೆ ನಮ್ಮ ಕಿಡ್ನಿಯಲ್ಲಿ ಅದು ಗಡ್ಡೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಮೆಸೇಜ್ ಏನು ಹೇಳ್ತೀನಿ ಅಂದರೆ, ಯಾವ ಕಾರಣಕ್ಕೂ ನಾವು ಯಾವ ಲಕ್ಷಣಗಳಿದ್ರೂ ನಾವು ಅದನ್ನು ನಿರ್ಲಕ್ಷಣೆ ಮಾಡಬಾರ್ದು, ಅದನ್ನು ತಪಾಸಣೆ ಮಾಡಬೇಕು. ಓಕೆ. ಸೊ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ವೈದ್ಯರೇ ದೇವರು ಅಂತ. ಸೊ ಅದು ನೀವು ಈ ಥರ ಅನುಭವಗಳನ್ನೆಲ್ಲ ಹಂಚ್ಕೊಂಡಾಗ ಅದು ನಿಜ ಅನ್ನೋದು ಮತ್ತೆ ಪ್ರೂವ್ ಆಗುತ್ತೆ. ಯಾಕಂತ ಹೇಳಿದ್ರೆ ದೇವರು ವೈದ್ಯರ ರೂಪದಲ್ಲಿ ಇರ್ತಾರೆ ಅನ್ನೋದಕ್ಕೆ ನೀವೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಸರ್. ಯಾಕಂತ ಹೇಳಿದ್ರೆ ಬಹುಶಃ ಅವರು ಟೆಸ್ಟ್ ಮಾಡಿಸ್ತಿರ್ಲಿಲ್ವೇನೋ, ಆದರೆ ನೀವು ಫೋರ್ಸ್ ಮಾಡಿದ್ದಕ್ಕೆ ಅವರು ಟೆಸ್ಟ್ ಮಾಡಿದ್ರು, ಈಗ ಆರಾಮಾಗಿದ್ದಾರೆ ಸರ್, ಹೆಲ್ದಿ ಆಗಿದ್ದಾರೆ. ಓಕೆ, ಹಾಗಾಗಿ ಇವತ್ತು ಅವ್ರು ಬದುಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಮುಖ್ಯ ಕಾರಣ ಆಗಿದ್ದೀರಾ ಸರ್. ಸೊ ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಇದೆಯಾ, ಸಲಹೆ ಇದೆಯಾ? ಕಿಡ್ನಿ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಕಿಡ್ನಿ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯರಿಗೂ ಬಹಳ ಮುಖ್ಯ. ಕಿಡ್ನಿ ಆರೋಗ್ಯವನ್ನು ಕಾಪಾಡಬೇಕು. 50 ವರ್ಷ ಮೇಲ್ಪಟ್ಟ ಯಾರೇ ಆದರೂ ಕೂಡ ಪ್ರತಿ ವರ್ಷ ಒಂದು ಏನು ಆ್ಯನ್ಯುಯಲ್ ಚೆಕಪ್ ಅಂತ ಏನಿರ್ತದೆ, ಆ್ಯನ್ಯುಯಲ್ ಚೆಕಪ್ಪಲ್ಲಿ ಒಂದು ಮೂತ್ರ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಒಂದು ಬ್ಲಡ್ ಪ್ರೆಷರ್ ಚೆಕಪ್, ಒಂದು ವೆಯ್ಟ್ ಚೆಕಪ್, BMI ಅಂತ ಏನು ಹೇಳ್ತೀವಿ, ಇದು ಒಂದು ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಟೆಸ್ಟ್ ಮಾಡ್ತಕ್ಕಂಥದ್ರಿಂದನ ನಮಗೆ ಏನು ತೊಂದರೆ ಇದೆ ಅಂಥದ್ದು ನಮಗೆ ಖಚಿತ ಆಗ್ತದೆ. ನಮಗೆ ಅರ್ಲಿ ಸ್ಟೇಜಲ್ಲಿ ಇದ್ದಾಗಲೇ ನಮಗೇನಾದ್ರೂ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇದು ಒಂದು ಆ್ಯನ್ಯುಯಲ್ ಮೆಡಿಕಲ್ ಹೆಲ್ತ್ ಚೆಕಪ್. ಎರಡನೇದು, ಜೀವನ ಶೈಲಿ ಬಹಳಷ್ಟು ಪ್ರಾಮುಖ್ಯತೆ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ರಕ್ತದ ಒತ್ತಡ ಇರ್ಬೋದು, ಒಂದು ಒಬಿಸಿಟಿ ಇರ್ಬೋದು, ಇದನ್ನು ಭಾಳಷ್ಟು ರೆಗ್ಯುಲರಾಗಿ ನಾವು ಚೆಕ್ ಮಾಡಬೇಕು. ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಎಲ್ಲರನ್ನೂ ಅವರವರ ಒಂದು ಕೆಲಸದ ಒತ್ತಡದಲ್ಲಿ ಭಾಳಷ್ಟು ಬ್ಯುಸಿಯಾಗಿರ್ತಾರೆ. ಈ ಆರೋಗ್ಯ ಅನ್ನೋದನ್ನು ಮರೆತು ಬಿಡ್ತಾರೆ. ಸೊ ಇದನ್ನು ಮರೆತರೆ ಮುಂದೆ ಆಘಾತ ಆಗೋದು ಖಂಡಿತ. ಆದ್ದರಿಂದ ಚೆಕಪ್ ಮಾಡಿ ಇದನ್ನು ನಿಯಂತ್ರಣದಲ್ಲಿ ಇಡಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಪರ್ಟಿಕ್ಯುಲರ್ಲಿ ಯುವಕರಲ್ಲಿ, ಮಕ್ಕಳಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಆದಷ್ಟು ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ. ಆಮೇಲೆ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳಿ. ಒಳ್ಳೆಯ ಆಹಾರ ಅಂದ್ರೇನು? ಆಹಾರದಲ್ಲಿ ಸೊಪ್ಪು ಇರಬೇಕು, ತರಕಾರಿಗಳು ಇರಬೇಕು, ಹಣ್ಣುಗಳು ಇರಬೇಕು. ಆಮೇಲೆ ನೀರನ್ನು ಜಾಸ್ತಿ ಕುಡಿಬೇಕು, ಸೇವನೆ ಮಾಡೋ 2 ರಿಂದ 3 ಲೀಟ್ರ್ ಒಬ್ಬ ಮನುಷ್ಯನಿಗೆ ನಾವು ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು. ಆಮೇಲೆ ರೆಗ್ಯುಲರಾಗಿ ವ್ಯಾಯಾಮ ಮಾಡ್ತಕ್ಕಂಥದ್ದು. ಸಪೋಸ್ ಏನಾದರೂ ಒಬಿಸಿಟಿ ಇದ್ದರೆ ತೂಕನ ಕಡಿಮೆ ಮಾಡ್ತಕ್ಕಂಥದ್ದು. ನಾವು ಪ್ರತಿನಿತ್ಯ ಒಬ್ಬರಿಗೆ ರೆಕಮೆಂಡ್ ಮಾಡ್ತಕ್ಕಂಥದ್ದು ಮಿನಿಮಮ್ ಒಂದು 30 ನಿಮಿಷ ಆದ್ರೂ ವ್ಯಾಯಾಮ ಇರ್ಬೋದು. ವ್ಯಾಯಾಮ ಅಂದರೆ ಅದು ಒಂದು ವಾಕಿಂಗ್ ಇರ್ಬೋದು, ಒಂದು ರನ್ನಿಂಗ್ ಇರ್ಬೋದು, ಅಥವಾ ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು. ಸೊ ಹಲವಾರು ರೀತಿಯ ಒಳ್ಳೆಯ ಅಭ್ಯಾಸಗಳನ್ನು ನಾವು ರೂಢಿಸ್ಕೋಬೇಕು. ಆಮೇಲೆ ನಿದ್ದೆ ಕೂಡ ಬಹಳಷ್ಟು ಪ್ರಾಮುಖ್ಯತೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ ಒಂದು 7 ರಿಂದ 8 ತಾಸು ನಿದ್ದೆ ಮಾಡಿದ್ರೆ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಸೊ ಹೀಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ರಿಂದ
ಹಲವಾರು ರೋಗಗಳು ಬರ್ತಕ್ಕಂಥದ್ದನ್ನು ನಾವು ತಡೆಗಟ್ಟಬಹುದು. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಕಿಡ್ನಿ ಆರೋಗ್ಯಕ್ಕೆ ಪರ್ಟಿಕ್ಯುಲರ್ಲಿ ಇಂಥದ್ದೇ ಫುಡ್ ಸೇವಿಸಬೇಕು ಅಂತ ಏನಾದರೂ ಇರುತ್ತೆ? ಅಂದರೆ ಈಗ ನಾವು ಹೇಳ್ತೀವಿ, ಈಗ ಕ್ಯಾರೆಟ್ ತಿಂದರೆ ಕಣ್ಣಿಗೆ ಒಳ್ಳೆಯದು ಅಂತ ಕಾಮನ್ ಆಗಿ ಹೇಳ್ತಾರೆ. ಸೊ ಈಗ ಕಿಡ್ನಿ ಆರೋಗ್ಯ ಅಂತ ಬಂದಾಗ ಇಂಥದ್ದೇ ಫುಡ್ ಬೆಸ್ಟ್ ಅಂತ ಹೇಳ್ತೀರಾ, ಹೇಗೆ? ಕಿಡ್ನಿ ಆರೋಗ್ಯಕ್ಕೆ ಇದೇ ಥರ ಅಂತ ಒಂದು ಸ್ಪೆಸಿಫಿಕ್ ಫುಡ್ ಅಂತ ಏನಿಲ್ಲ. ಎಲ್ಲ ತರಕಾರಿಗಳು ತಿನ್ಬೋದು. ನೀರು ಜಾಸ್ತಿ ಕುಡಿಬೇಕು. ಒಂದು ಮನುಷ್ಯನಿಗೆ ಒಂದು ದಿನದಲ್ಲಿ 2-3 ಲೀಟ್ರು ಬೇಕು. ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ಯೂರಿನ್ ಔಟ್ಪುಟ್ 1.5 ಲೀಟ್ರ್ ಇರಬೇಕು ಅಂತ ಹೇಳ್ತೇವೆ ಒಂದು ದಿನಕ್ಕೆ. 1.5 ಲೀಟ್ರ್ ಇರೋದಕ್ಕೆ 2 to 3 ಲೀಟರ್ಸ್ ನೀರು ಅತ್ಯವಶ್ಯಕ ಒಬ್ಬ ಮನುಷ್ಯನಿಗೆ. ನೀರು ಕುಡಿಬೇಕು, ಒಳ್ಳೆ ಆಹಾರ ಸೇವನೆ ಮಾಡಬೇಕು, ಪ್ರೋಸೆಸ್ಡ್ ಫುಡ್ ಆದಷ್ಟು ಕಡಿಮೆ ಮಾಡಬೇಕು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೇವೋ ಆದಷ್ಟು ಕಡಿಮೆ ಮಾಡಬೇಕು. ಓಕೆ ಓಕೆ. ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಜಂಕ್ ಫುಡ್ ಆದಷ್ಟು ನಿಲ್ಲಿಸಬೇಕು. ಓಕೆ. ಸೊ ಇದೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಓಕೆ ಓಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ಸೊ ಕಿಡ್ನಿ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಕಿಡ್ನಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು ಅಂದ ತಕ್ಷಣವೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದು ಯಾವ ಸ್ಟೇಜಲ್ಲಿ ಇದೆ, ಟ್ರೀಟ್ಮೆಂಟ್ ಏನು ಅನ್ನೋದನ್ನು ವೈದ್ಯರು ಖಂಡಿತವಾಗಿಯೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದಕ್ಕೆ ತಕ್ಕನಾಗಿರುವಂಥ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ಲಕ್ಷಣ ಇಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡುವಂಥದ್ದು ಕೂಡ ತಪ್ಪು ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.